ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಾಸ್ತಿ ನೋವು ಬರ್ತಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್. ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೆ. ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಅಂತ ಆಲ್ರೆಡಿ ಅಪ್ಡೇಟ್ ಬಂದಿತ್ತು. ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 19ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮಾರ್ಚ್ 9ನೇ ತಾರೀಕಿಗೆ ಎಂಡ್ ಆಗುತ್ತೆ. 10ನೇ ತಾರೀಕು ರಿಸರ್ವ್ ಡೇ ಕೂಡ ಇದೆ ಅಂತ ಹೇಳಿದ್ದೆ. ಸೊ ಈ ಟೈಮ್ ಫ್ರೇಮ್ ಗೊತ್ತಿತ್ತು ನಮಗೆ, ಬಟ್ ಯಾವಾಗ ಮ್ಯಾಚ್ ಆಗಬಹುದು ಅಂತ ಗೊತ್ತಿರಲಿಲ್ಲ. ಇಂಡಿಯಾ ಮ್ಯಾಚ್ಗಳ ಟೆಂಟೇಟಿವ್ ಸ್ಕೆಡ್ಯೂಲು ಇಂಡಿಯಾದು ಯಾವಾಗ ಮ್ಯಾಚ್ ಆಗಬಹುದು ಅಂತ ಬಂದಿದೆ. ಈಚೆ ಕಡೆ ಗ್ರೂಪ್ ಸಜು ಕೂಡ ನಿಮಗೆ ಹೇಳಿದ್ದೆ, ಗ್ರೂಪ್ ಯಾವ ಥರ ಇದೆ ಅಂತ 2 ಗ್ರೂಪು. ಸೊ ಅದೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ಅಂದರೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇರೋದೇನು ಅಂತಂದರೆ, ಜಯ್ ಶಾ ಅವರು ಅಫಿಷಿಯಲ್ ಇವಾಗ ಕನ್ಫರ್ಮ್ ಮಾಡಿದ್ದಾರೆ ಯಾರು ಚಾಂಪಿಯನ್ಸ್ ಟ್ರೋಫಿಗೆ ಕ್ಯಾಪ್ಟನ್ ಆಗಿರ್ತಾರೆ ಅಂತ. ಇಟ್ಸ್ ರೋಹಿತ್ ಶರ್ಮಾ ಅವರೇನೆ ಕ್ಯಾಪ್ಟನ್ ಆಗಿರ್ತಾರೆ. ಸೀನಿಯರ್ಸು ಆಡ್ತಾರೆ ಚಾಂಪಿಯನ್ಸ್ ಟ್ರೋಫಿನ ಅಂತ ಮುಂಚೆನೆ ಹೇಳಿದ್ರು, ಬಟ್ ಇಟ್ಸ್ ಅಫಿಷಿಯಲ್. ರೋಹಿತ್ ಶರ್ಮಾ ಅವ್ರನ್ನೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಹೇಳಿರೋದ್ರಿಂದ ರೋಹಿತ್ ಶರ್ಮಾ ಒಂಥರ ನೋಡಿ ಯಾವ ಥರ ಅಂತ T20 ಟೂರ್ನಮೆಂಟ್ನ ಅಂದರೆ ಇವಾಗ ವರ್ಲ್ಡ್ ಕಪ್ನಾಗ ಇದ್ದಂತೂ ಆಯಿತು, ಚಾಂಪಿಯನ್ಸ್ ಟ್ರೋಫಿ ಬ್ಯಾಕ್ ಟು ಬ್ಯಾಕ್ ಹೊಡಿತು ಅಂತ ಅಂದರೆ, ಸೊ ಒಂಥರ ಲೆಜೆಂಡ್ರಿ ಕ್ಯಾಪ್ಟನ್ ಆಗೋಗ್ಬಿಡ್ತಾರೆ ರೋಹಿತ್ ಶರ್ಮಾ ಅವರು. ಹಂಗೆ ಬೆನ್ನಲ್ಲೇ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ 1-2 ವರ್ಷ ಆದಮೇಲೆ ಬರ್ತಾ ಇದೆ. 2-3 ವರ್ಷ ಆದಮೇಲೆ ಇನ್ನೂ 3 ವರ್ಷ ಒಂದು ಟೈಮ್ ಇದೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿವರೆಗೂ ಏನೇನಾಗುತ್ತೆ ಅಂತ ಇನ್ನೂ ಹೇಳೋದಕ್ಕಾಗೋದಿಲ್ಲ. ಬಟ್ ಆದರೂ ನೆಕ್ಸ್ಟ್ ವರ್ಲ್ಡ್ ಕಪ್ನು ಕೂಡ ಇವರೇ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ರೋಹಿತ್ ಶರ್ಮಾ ಸದ್ಯ ಮಟ್ಟಿಗೆ ರಿಟೈರ್ಮೆಂಟ್ ಅಂತೂ ಕೊಡುವಂಥ ಸಾಧ್ಯತೆ ನನಗೇನೋ ಕಾಣಿಸ್ತಾ ಇಲ್ಲ. ಅವರು ನೆಕ್ಸ್ಟ್ ODI ವರ್ಲ್ಡ್ ಕಪ್ನ ಆಡಬೇಕು ಅನ್ನೋ ಒಂದು ಇಂಟೆಂಟಲ್ಲೇ ಇದ್ದಾರೆ. ಸೊ ಅಲ್ಲಿವರೆಗೂ ಕೂಡ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಸಾಧ್ಯತೆ ಇದೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆನೂ ಕೂಡ ಮಾತಾಡಿದ್ರೆ ರೋಹಿತ್ ಶರ್ಮಾ ಅವರನ್ನೇ ಕ್ಯಾಪ್ಟನ್ ಆಗಿರ್ತಾರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಿಗೂ ಕೂಡ ಅಂತ. ಸೊ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನು ಹೊಡೆದು ಚಾಂಪಿಯನ್ಸ್ ಟ್ರೋಫಿನೂ ಹೊಡೆದು ಏನಾದ್ರು ನೆಕ್ಸ್ಟ್ ಬರುವಂಥ ODI ವರ್ಲ್ಡ್ ಕಪ್ವರೆಗೂ ಏನಾದ್ರು ಇತ್ತು ಅಂತಂದರೆ, ಅಲ್ಲಿ ಮಧ್ಯದಲ್ಲಿ ಒಂದು T20 ವರ್ಲ್ಡ್ ಕಪ್ ಬರುತ್ತೆ 26ಅಲ್ಲಿ, 27ವರೆಗೂ ಏನಾದ್ರು ಕ್ಯಾಪ್ಟನ್ ಆಗಿ ಇತ್ತು ಅಂತಂದರೆ ಲಾಂಗರ್ ಫಾರ್ಮ್ಯಾಟಲ್ಲಿ T20 ಆ್ಯಂಡ್ ODI ಆ್ಯಂಡ್ ಟೆಸ್ಟ್ ಫಾರ್ಮ್ಯಾಟ್ನವರು ಕ್ಯಾಪ್ಟನ್ ಆಗಿತ್ತು ಅಂತ ಅಂದರೆ, ಸೊ ಇನ್ನೂ ಸುಮಾರು ಕಪ್ಸ್ಗಳು ನೋಡೋದು ಇನ್ನೂ ಬಾಕಿ ಇದೆ. ಅದೇ ಸೀರೀಸ್ ಆಫ್ ಟ್ರೋಫೀಸ್ ಏನಾದ್ರು ಬಂತು ಅಂದರೆ ಲೆಜೆಂಡ್ರಿ ಕ್ಯಾಪ್ಟನ್ ಅಂತ ಆಗೋಗ್ಬಿಟ್ಟಿದ್ರು. ಆಲ್ರೆಡಿ ಲೆಜೆಂಡ್ ಆಗಿದ್ದಾರೆ T20 ವರ್ಲ್ಡ್ ಕಪ್ನ ಗೆಲ್ಲೋದ್ರ ಮೂಲಕ. ಏನಾದರೂ ಸೀರೀಸ್ ಆಫ್ ಟ್ರೋಫೀಸ್ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ ಇಂಡಿಯಾಗೆ. ಯಾಕಂದರೆ ಲಾಸ್ಟ್ 3-4 ವರ್ಷದಿಂದ ನಾವು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ವಿ, ಟ್ರೋಫಿ ಬೇಕು ಅಂತ ಬರ್ತಾ ಇರಲಿಲ್ಲ ನಮಗೆ. ಎಲ್ಲ ಕಡೆ ಹೋಗ್ಬಿಟ್ಟು ಕಾಲೆತ್ಕೊತಾ ಇದ್ವಿ. ಇವಾಗ ಒಂದು ಟ್ರೋಫಿ ಬಂದು ಸೀರೀಸ್ ಆಫ್ ಟ್ರೋಫೀಸ್ ಬಂತು ಅಂತಂದರೆ ಲೆಜೆಂಡ್ರಿ ಕ್ಯಾಪ್ಟನ್ ಆಗೋಗ್ಬಿಡ್ತಾರೆ. ಸೊ ಇನ್ನೂ ಒಂದು ಅಪ್ಡೇಟ್ ಏನಮ್ಮ ಅಂತ ಅಂದರೆ, ಅದೇ ಇಂಡಿಯಾದು ಮ್ಯಾಚಸ್ ಯಾವಾಗಿದೆ ಅಂತ ಗ್ರೂಪ್ಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಯಾವ ಗ್ರೂಪ್ಸ್ ಅಂತ. ಗ್ರೂಪಲ್ಲಿ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾ ಆ್ಯಂಡ್ ನ್ಯೂಜಿಲ್ಯಾಂಡ್ ಇದೆ. ಆಮೇಲೆ ಗ್ರೂಪ್ ಬಿಲಿ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್ ಆ್ಯಂಡ್ ಅಫ್ಘಾನಿಸ್ತಾನ್ ಇದೆ. ಸೊ ಇದರಲ್ಲಿ ಯಾವಾಗ ಮ್ಯಾಚು ಇಂಡಿಯಾದು ಅಂತ ಅಂದರೆ, ಆಲ್ರೆಡಿ ಟೆಂಟೇಟಿವ್ ಸ್ಕೆಡ್ಯೂಲ್ ಬಂದಿದೆ ಇಂಡಿಯಾ ಮ್ಯಾಚಸ್ದು. 20ನೇ ತಾರೀಕು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಆಗುತ್ತಂತೆ. 23ನೇ ತಾರೀಕು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಆ್ಯಂಡ್ ಪಾಕಿಸ್ತಾನ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬಂದು ಮಾರ್ಚ್ 1ನೇ ತಾರೀಕು. ಎಲ್ಲ ಮ್ಯಾಚು ಕೂಡ ಲಾಹೋರಲ್ಲಿ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಜಯ್ ಶಾ ಅವರು ಇನ್ನೂ ಒಂದು ಕನ್ಫರ್ಮ್ ಮಾಡಿದ್ದಾರೆ. ಅದೇನು ಅಂತಂದರೆ, ಇನ್ನೂ ಇಂಡಿಯಾದ ಪಾರ್ಟಿಸಿಪೇಷನ್ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಇಂಡಿಯಾ ಪಾಕಿಸ್ತಾನ್ಗೆ ಹೋಗಿ ಆಡೋದು ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಇನ್ನು ಅದು ಹೋಲ್ಡಲ್ಲೇ ಇದೆ. ಇನ್ನೂ ಸ್ವಲ್ಪ ತಿಂಗಳುಗಳ ಬಾಕಿ ಇದೆ, ನಾವು ಡಿಸಿಷನ್ ತಗೋತೀವಿ ಅಂತ ಹೇಳಿರೋದ್ರಿಂದ ಒಟ್ಟಲ್ಲಿ ಇದು ಟೆಂಟೇಟಿವ್ ಅಷ್ಟೇನೆ. ಈ ಡೇಟ್ಸಲ್ಲಿ ಒಟ್ಟಲ್ಲಿ ಈ ಡೇಟ್ಸೇ ಆಲ್ಮೋಸ್ಟ್ ಆಗುತ್ತೆ ಅಂತ ಫಿಕ್ಸ್ ಅಂತ ಇಟ್ಕೊಳ್ಳಿ. ಬಟ್ ವೆನ್ಯೂ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ವೆನ್ಯೂ ವೇರಿ ಆಯಿತು ಅಂದರೆ ಡೇಟ್ಸು ಕೂಡ ಪ್ರಾಬ್ಲಮ್ ವೇರಿ ಆಗ್ಬೋದು. ಇನ್ ಕೇಸ್ ಏನಾದ್ರು ಹೊರಗಡೆ ಪಾಕಿಸ್ತಾನದ ಹೊರಗಡೆ ಏನಾದ್ರು ತೊಗೊಂಬಂದರು ಅಂತಂದರೆ, ಏಷ್ಯಾ ಕಪ್ ತೊಗೊಂಬಂದಂಗೆ ಆ ಒಂದು ಏನೋ ಒಂಥರ ಡಿಫ್ರೆಂಟ್ ಫಾರ್ಮ್ಯಾಟ್ ಮಾಡಿದ್ರಲ್ಲ, ಹೈಬ್ರಿಡ್ ಫಾರ್ಮ್ಯಾಟ್ ಮಾಡಿದ್ರಲ್ಲ. ಸೊ ಆ ಥರ ಹೈಬ್ರಿಡ್ ಫಾರ್ಮ್ಯಾಟ್ ಏನಾದ್ರು ಆಯಿತು ಅಂತಂದರೆ, ಸೊ ಏನೇನೇನೋ ಆಗುತ್ತೆ. ಹೈಬ್ರಿಡ್ ಫಾರ್ಮ್ಯಾಟ್ ಏನು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಎಲ್ಲ ಒಂದೇ ಕಡೆ ಆಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅದೇ BCCI ಕೇಳಬೇಕಲ್ಲ, ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ಡೇಟ್ಸ್ ಅಂತೂ ಇವಾಗ ಟೆಂಟೇಟಿವ್ ಡೇಟ್ಸ್ ಅಂತೂ ಕನ್ಫರ್ಮ್ ಆಗಿದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡಬೇಕಷ್ಟೇ BCCI ಕಡೆಯಿಂದ. BCCI ಕನ್ಫರ್ಮ್ ಮಾಡ್ತು ಅಂದರೆ ICC ಅವರು 100% ಕನ್ಫರ್ಮ್ ಮಾಡೇ ಮಾಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟು ಆಗಿತ್ತು ಅಪ್ಡೇಟ್ಸು ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡು. ಬಾ.